ನೋಡ್ರಿ, ಜವಾಹರ್ಲಾಲ್ ನೆಹರು ಐ ವಿಲ್ ಕ್ರಶ್ ಜನಸಂಘ, ಐ ವಿಲ್ ಕ್ರಶ್ RSS ಅಂತ ಹೇಳಿದ್ರು. ಮಾಡೋಕ್ಕಾಯ್ತಾ? ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಏನಾಯ್ತು ಹೇಳಿ? ಇಂದಿರಾ ಗಾಂಧಿಗಿಂತ ಜವಾಹರ್ಲಾಲ್ ನೆಹರುಗಿಂತ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡವರಾ? ಅಲ್ಲೇ ನೀವು ಹೇಳಿದ್ರೆ ಒಂದು ದೊಡ್ಡವರಾ? ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ದೇಶದ ಪ್ರಧಾನಮಂತ್ರಿ, ದೇಶದ ಗೃಹ ಸಚಿವರು, ದೇಶದ ರಕ್ಷಣಾ ಸಚಿವರು, ದೇಶದ ಬಹುತೇಕ ರಾಜ್ಯಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಜನ್ಮ ತಾಳಿದ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ. ಇವರಿಗೊಂದು ಸಿಂಡ್ರೋಮ್ಸ್ ಇದೆ ರೀ. ಕೆಲವರಿಗೆ ನೀರು ಕಂಡ್ರೆ ಹುಚ್ಚು ಕೆದರುತ್ತೆ, ಹಾಗಾಗಿ ಇವರಿಗೆ ಒಂಥರ ಸಿಂಡ್ರೋಮ್ಸ್. RSS ಹೆಸರು ಕೇಳಿದ್ರೆ ಏನೇನೋ ಕೆದರುತ್ತೆ. ಆ ಸಿಂಡ್ರೋಮ್ಸಿಗೆ ಒಳಗಾದವ್ರು ಹಿಂಗೆಲ್ಲ ಮಾತಾಡ್ತಾರೆ. ಸರ್ವಾಧಿಕಾರಿ ಮನಸ್ಥಿತಿ ಇರೋರು ಹೀಗೆ ಮಾತಾಡ್ತಾರೆ. ನಮ್ಮ ದೇಶ ಸರ್ವಾಧಿಕಾರಿಯನ್ನು ತಿರಸ್ಕರಿಸಿದ ರಾಷ್ಟ್ರ. ಹಾಗಾಗಿ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಕಾಂಗ್ರೆಸ್ಸಿಗರಿನ್ನೂ ಹೊರಗೆ ಬಂದಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಪ್ರಕಟಗೊಳಿಸುತ್ತೆ. ಮತ್ತು ಇಷ್ಟಕ್ಕೂ ನಾನು ಕೇಳಕ್ಕೆ ಬಯಸ್ತೇನೆ, ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರ್ಬೋದು, ಅಥವಾ ಪೂರ್ವಾಗ್ರಹ ಇರ್ಬೋದು, ದ್ವೇಷ ಇರ್ಬೋದು. ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹಿಂದೂಗಳೆಲ್ಲರೂ ಸಂಘಟಿತರಾಗಬೇಕು ಅಂತ ಬಯಸಿ, ಜಾತೀಯತೆ ಮುಕ್ತವಾಗಿರ್ತಕ್ಕಂಥ ಹಿಂದೂ ಸಮಾಜ ಆಗಬೇಕು ಅಂತ ಬಯಸ್ತಾ ಇರ್ತಕ್ಕಂಥ ಒಂದು ಸಂಘಟನೆ. ದೇಶ ಭಕ್ತಿಯನ್ನು ಸಂಸ್ಕಾರದ ಮೂಲಕ ಕೊಡ್ತಿರ್ತಕ್ಕಂಥ ಒಂದು ಸಂಘಟನೆ. ಹಂಗಿದ್ರೆ ನೀವು ದೇಶಭಕ್ತಿನ ವಿರೋಧಿಸುವಂಥ ಜಾಯಮಾನದವರ? ಅಸ್ಪೃಶ್ಯತೆ ದೂರ ಆಗೋದು ಸಮಾಜದೊಳಗೆ ಬೇಕಾಗಿಲ್ವ ನಿಮಗೆ? ಜಾತೀಯತೆ ಇರಬೇಕಾ ನಿಮಗೆ? ಯಾವ ಕಾರಣಕ್ಕೆ ನೀವು RSSನ ಬ್ಯಾನ್ ಮಾಡ್ತೀರಿ? ಬ್ಯಾನ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ, ಅದು ಎರಡನೇ ಪ್ರಶ್ನೆ. ಆದರೆ ನಿಮ್ಮ ಮನೋಭಾವನೆಯನ್ನು ಬದಲಾಯಿಸ್ಕೊಳ್ಳಿ. ಅರಿವಿಲ್ಲದೆ ಇದ್ದರೆ ಸಂಘದ ಶಾಖೆಗೆ ಬನ್ನಿ, ಸಂಘದ ಶಿಬಿರಗಳಿಗೆ ಹೋಗಿ, ಸಂಘ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಗಲೂ ನಿಮಗೆ ಏನಾದ್ರು ಸಂಶಯಗಳು ಉಳಿದ್ರೆ ಆಗಬೇಕಾದ್ರೆ ನೋಡೋಣ. ನೀವು ಶಾಖೆಗೆ ಹೋದರೆ ನಿಮಗಿರುವಂಥ RSS ಬಗ್ಗೆ ಇರುವ ಸಿಂಡ್ರೋಮ್ಸ್ ದೂರ ಆಗುತ್ತೆ. ಎರಡನೇದು, ಇನ್ನೊಂದು, ನೀವು ಈ ಪೂರ್ವಾಗ್ರಹ ಪೀಡಿತರಾಗಿದ್ದರೆ ಅದಕ್ಕೆ ಕಾಲಾವಸ್ಥಿ ಕೊಡುತ್ತೆ. ಆ ಪೂರ್ವಾಗ್ರಹ ಪೀಡಿತ ಇದಕ್ಕೆ, ಆ ಸಿಂಡ್ರೋಮ್ಸಿಗೆ ತಿಳುವಳಿಕೆ ಇಲ್ಲದೆ ಇದ್ದರೆ ಶಾಖೆಗೆ ಬಂದರೆ ತಿಳುವಳಿಕೆ ಬರುತ್ತೆ ನಿಮಗೆ. ಸಂಘ ಏನು ಅಂತೇಳಿ, ಸಂಘ ಏನು ಅಂತ ಶಾಖೆಗೆ ಬಂದರೆ ತಿಳುವಳಿಕೆ ಬರುತ್ತೆ.